ರೂಪಾಯಿ ಕುಸಿತ, ಚಿನ್ನ ಬೆಳ್ಳಿ ಬೆಲೆ ಏರಿಕೆ, ಮತ್ತೆ ಗಗನಕ್ಕೆ ಹಾರಿದೆ ಗೋಲ್ಡ್ ಸಿಲ್ವರ್ ರೇಟ್. ಒಂದೇ ದಿನದಲ್ಲಿ ಗ್ರಾಮ್ ಚಿನ್ನ 1,000 ಏರಿಕೆ ಆಗ್ತಾ ಇದೆ ನೋಡಿ. ಮತ್ತೆ ಗಗನಕ್ಕೆ ಹಾರ್ತಾ ಇದೆ ಗೋಲ್ಡ್ ಸಿಲ್ವರ್ ರೇಟ್. ಈಗಾಗಲೇ ಮೇಲೆ ಹೋಗ್ಬಿಟ್ಟಿದೆ, ಗಗನದಲ್ಲಿದೆ, ಇಳಿಸ್ಕೋಬೇಕದನ್ನ ನಾವು ಈಗ. ಒಂದೇ ದಿನದಲ್ಲಿ ಗ್ರಾಮ್ ಚಿನ್ನ 1,000 ಏರಿಕೆ. ನಿನ್ನೆ 1 ಗ್ರಾಮ್ 24 ಕ್ಯಾರೆಟ್ ಚಿನ್ನ 16,708 ರೂಪಾಯಿ. ಇವತ್ತು 17,885ಕ್ಕೆ ಏರಿಕೆ ಆಗಿದೆ. ನಿನ್ನೆ 22 ಕ್ಯಾರೆಟ್ ಚಿನ್ನ 15,315, ಇವತ್ತು ನೋಡಿದ್ರೆ 16,395. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ 1,78,850. 22 ಕ್ಯಾರೆಟ್ 10 ಗ್ರಾಮ್ಗೆ 1,63,950. ಬೆಳ್ಳಿ ದರದಲ್ಲೂ ಕೂಡ ಭಾರಿ ಏರಿಕೆ, ಕೆಜಿಗೆ 30,000 ಹೆಚ್ಚಳ ಆಗ್ಬಿಟ್ಟಿದೆ. ಹೆಂಗಪ್ಪ ಕೊಂಡ್ಕೊಳ್ಳೋದು ಹಾಗಾದ್ರೆ ಬೆಳ್ಳಿ ಚಿನ್ನ? ಹಾಗಾದ್ರೆ ಇಲ್ಲವೇ ಇಲ್ಲ, ಇಲ್ಲಿ ಕಣ್ಣಿಗೂ ಕಾಣಿಸಂಗಿಲ್ಲ, ಆಕಾಶದ ಎತ್ತರಕ್ಕೆ ಬೆಳ್ಕೊಂಡು ಹೋಗ್ತಾ ಇದೆ. ನಿನ್ನೆ 1 ಕೆಜಿ ಬೆಳ್ಳಿಗೆ 3,80,000 ಇತ್ತು ನೋಡಿ. ರೂಪಾಯಿ ಕುಸಿತ, ಚಿನ್ನ ಬೆಳ್ಳಿ ಬೆಲೆ ಏರಿಕೆ ಆಗಿರುವುದು. ರೂಪಾಯಿ ಕುಸಿತ ಆಗ್ತಾ ಇದೆ, ಚಿನ್ನ ಬೆಳ್ಳಿ ಎಲ್ಲವೂ ಕೂಡ ಈಗಾಗಲೇ ಗಗನಕ್ಕೆ ಏರ್ಬಿಟ್ಟಿದೆ. ಟ್ರಂಪ್ನ ಟ್ಯಾಕ್ಸ್ ಸಮರ ಯಾವಾಗ ಆರಂಭ ಆಯಿತು, ಜೊತೆಗೆ ಈಗ ಹೂಡಿಕೆಗಳೆಲ್ಲ ಈಗ ಹೆಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಶೇರ್ ಮಾರ್ಕೆಟ್ನ ಬಿಟ್ಬಿಡ್ತಾ ಇದ್ದಾರೆ. ಎಲ್ಲರೂ ಕೂಡ ಈಗ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ ಹೆಚ್ಚಾಗಿ. ಜೊತೆಗೆ ರಾಜಕೀಯ ಸಂಘರ್ಷಗಳಿರ್ಬೋದು, ಯುದ್ಧದ ಸಂಘರ್ಷಗಳಿರ್ಬೋದು, ಆರ್ಥಿಕ ಅಸ್ಥಿರತೆ ಆಗ್ತಾ ಇದೆ. ಜೊತೆಗೆ ಈಗ ಅಂತಾರಾಷ್ಟ್ರೀಯ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಚಿನ್ನದ ಮೇಲೆ ಹೂಡಿಕೆಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಈಗ ಮನೆಯಲ್ಲೂ ಕೂಡ ನೋಡಿ, ಬಡ್ಡಿ ದರ ಕಡಿಮೆ ಆಗ್ತಾ ಇದೆ. ಈಗ 1 ಲಕ್ಷ ನಾವು ಬ್ಯಾಂಕಲ್ಲಿ ಇಟ್ಟರೆ 1%, 2% ಅಂದರೆ 1,000, 2,000 ತಗೊಳ್ತೀವಿ ಬಡ್ಡಿನ. ಅದೇ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರೆ ಇದೇ ರೀತಿಯಾಗಿ ಏರಿಕೆ ಆಗ್ತಾ ಇದೆ ಇದು. ಅಥವಾ ಚಿನ್ನ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿದ್ರೆ 1 to double ಆಗುತ್ತೆ ಅನ್ನುವಂತಹ ಆಸೆ ಅಥವಾ ಭರವಸೆ ಅದು ನಿರೂಪಿತ ಕೂಡ ಆಗ್ತಾ ಇದೆ. ಈಗ ಚಿನ್ನದ ಬೆಲೆ ಹಿಂಗೆ ಏರಿಕೆ ಆಗ್ತಾ ಇರೋದನ್ನ ನೋಡಿದ್ರೆ ಯಾರು ಕೂಡ ಈಗ ದುಡ್ಡು ಮೇಲೆ ಇನ್ವೆಸ್ಟ್ ಮಾಡ್ತಾ ಇಲ್ಲ, ಷೇರು ಮಾರುಕಟ್ಟೆಯ ಮೇಲೆ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಆಗ್ತಾ ಇದೆ ಅನ್ನುವಂತಹ ಭರವಸೆ ಈಗ ಜನರಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ವರ್ಷಿತಾ, ಈಗಾಗಲೇ ಚಿನ್ನ ಬೆಳ್ಳಿ ಎಲ್ಲವೂ ಕೂಡ ಗಗನಕ್ಕೆ ಏರ್ಬಿಟ್ಟಿದೆ. ಜೊತೆಗೆ ಒಂದಷ್ಟು ನಿರೀಕ್ಷೆ ಕೂಡ ಜನರಲ್ಲಿ, ಇದು ಕಡಿಮೆ ಆಗುತ್ತಾ, ಹಿಂಗೆ ಏರಿಕೆ ಆಗ್ತಾ ಹೋಗುತ್ತಾ? ಅದರಲ್ಲೂ ಕೂಡ ಈಗ ನಾಳಿದ್ದು ಬಜೆಟ್ ಇರುವಂತಹ ಸಲುವಾಗಿ ಏನಾದರೂ ಟ್ಯಾಕ್ಸ್ ಕಡಿಮೆ ಮಾಡ್ತಾರಾ? ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ? ಹಿಂಗೆ ಮುಂದುವರ್ಕೊಂಡು ಹೋಗುತ್ತಾ? ಏನಿದೆ ಕಂಪ್ಲೀಟ್ ಮಾಹಿತಿ? ಎಸ್ ಕುಸುಮ, ದಿನ ಕಳೀತಾ ಇದ್ದ ಹಾಗೆ ಸ್ವರ್ಣ ಸುಂದರಿಯ ಬೆಲೆ ಗಗನಕ್ಕೇರ್ತಾ ಇದೆ. ಇದರ ನಡುವೆ ಇದೀಗ ರೂಪಾಯಿ ಮೌಲ್ಯದ ಬೆಲೆ ಕೂಡ ಒಂದು ಕಡೆ ಕುಸಿತವಾಗಿರುವಂಥದ್ದು ಅಮೆರಿಕ ಡಾಲರ್ಗೆ ಹೋಲಿಕೆ ಮಾಡಿದ್ರೆ. ಪ್ರಮುಖವಾಗಿ ನೋಡ್ತಾ ಹೋದ್ರೆ ನಿನ್ನೆ ಒಂದೇ ದಿನ 1,000 ರೂಪಾಯಿ ಹೆಚ್ಚಳವಾಗಿದೆ. 1,000 ರೂಪಾಯಿ ಹೆಚ್ಚಳವಾಗ್ತಾ ಇದ್ದ ಹಾಗೆ ಸಾಕಷ್ಟು ಜನ ಹೂಡಿಕೆದಾರರು ಕೂಡ, ಹೂಡಿಕೆ ಮಾಡುವವರ ಸಂಖ್ಯೆ ಕೂಡ ಅತಿ ಹೆಚ್ಚಾಗ್ತಾ ಇರುವಂಥದ್ದು. ಅದರಲ್ಲೂ ಒಂದಷ್ಟು ಆಗ್ತಾ ಇರುವಂತಹ ಜಾಗತಿಕ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ, ಈ ವಾರ್ ಆಗಿರ್ಬೋದು ಅಥವಾ ಅಮೆರಿಕದ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಚೇಂಜ್ ಆಗಿರೋದಾಗಿರ್ಬೋದು, ಇದೆಲ್ಲದರ ಪರಿಣಾಮ ಇದೀಗ ಚಿನ್ನ ಬೆಳ್ಳಿ ಮೇಲೆ ಹೊಡ್ತಾ ಬೀಳ್ತಾ ಇದೆ. ಇದರ ಜೊತೆಗೆ ಇದೀಗ ನಾನು ಈಗಾಗಲೇ ಹೇಳ್ತಾ ಇದ್ದೆ, ರೂಪಾಯಿ ಮೌಲ್ಯ ಕೂಡ 92 ರೂಪಾಯಿ ಕುಸಿತಗೊಂಡಿರುವಂಥದ್ದು. ಇದು ನಿಜಕ್ಕೂ ಕೂಡ ಸಾಕಷ್ಟು ಪೆಟ್ಟು ಕೊಟ್ಟಿರುವಂಥದ್ದು. ಯಾಕಂದ್ರೆ ಯಾರು ಕೂಡ ಊಹೆ ಮಾಡ್ಲಿಕ್ಕೂ ಕೂಡ ಸಾಧ್ಯವೇ ಆಗಿರೋದಿಲ್ಲ. ಯಾಕಂದ್ರೆ ಈ ರೂಪಾಯಿ ಮೌಲ್ಯ ಒಂದು ಕಡೆಯಾಗಿ ಕುಸಿತ ಆಗುತ್ತೆ, ಇನ್ನೊಂದು ಕಡೆಯಾಗಿ ಷೇರು ಮಾರುಕಟ್ಟೆಯಲ್ಲೂ ಕೂಡ ಒಂದಷ್ಟು ವ್ಯತ್ಯಾಸಗಳು ಕಾಣ್ತಾ ಇದೆ. ಇದರ ನಡುವೆ ಇದೀಗ ಚಿನ್ನದ ಬೆಲೆ ಗಗನಕ್ಕೆ ಹೋಗಿದೆ. ದಿನ ಕಳೀತಾ ಇದ್ದ ಹಾಗೆ ಚಿನ್ನದ ಮೇಲೆ ಹೂಡಿಕೆ ಮಾಡೋರು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಜೊತೆಗೆ ಇದೀಗ ಬಜೆಟ್ ಕೂಡ ಇದೆ. ಈಗ ಎಲ್ಲರ ಕಣ್ಣು ಕೂಡ ಬಜೆಟ್ ಕಡೆಗೆ ಹೋಗ್ತಾ ಇದೆ. ಯಾಕಂದ್ರೆ ಇದೇ ರೀತಿ ಏರಿಕೆ ಆಗ್ತಾ ಹೋದ್ರೆ ಜನಸಾಮಾನ್ಯರಿಗಂತೂ ಚಿನ್ನವನ್ನ ಖರೀದಿ ಮಾಡೋದು ತುಂಬಾ ಕಷ್ಟವಾದಂತಹ ಪರಿಸ್ಥಿತಿಗೆ ಬಂದು ತಲುಪುತ್ತೆ. ಹಾಗಾಗಿ ಈ ಬಾರಿ ಬಜೆಟ್ ಅಲ್ಲಿ ಪ್ರಮುಖವಾಗಿ ಇದ್ರ ಬಗ್ಗೆನೇ ಗಮನ ಹರಿಸಬಹುದು ಅನ್ನುವಂತಹ ಸಾಕಷ್ಟು ಮಾತುಗಳು ಕೂಡ ಈಗ ಕೇಳ್ಪಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ರೂಪಾಯಿ ಮೌಲ್ಯ ಕುಸಿತ ಆಗಿರೋದ್ರಿಂದ ಸಾಕಷ್ಟು ಇನ್ವೆಸ್ಟರ್ಗಳು ಕೂಡ ಇದೀಗ ಆತಂಕಕ್ಕೆ ಒಳಗಾಗ್ತಾ ಇರುವಂತದ್ದು. ಯಾಕಂದ್ರೆ 92 ರೂಪಾಯಿ ಡಾಲರ್ಗೆ ಕಮ್ಮಿ ಆಗತ್ತೆ ಅಂತ ಅಂದ್ರೆ ನಿಜಕ್ಕೂ ಇದು ಆಘಾತಕಾರಿ ಸುದ್ದಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ಜಾಗತಿಕ ಮಟ್ಟದಲ್ಲಿ ವೇರಿಯೇಷನ್ ಆಗ್ತಾ ಇದೆ. ಇದು ಎಲ್ಲಿ ತನಕ ಹೋಗಿ ತಲುಪುತ್ತೋ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಜನಸಾಮಾನ್ಯರು ಕೂಡ ಇದೀಗ ಮನೆಯಲ್ಲಿ ಅಲ್ಪ ಸ್ವಲ್ಪ ಇಟ್ಟಿದ್ದಂತಹ ಹಣವನ್ನ ಕೂಡ ತಗೊಂಡು ಹೋಗಿ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಮಧ್ಯಮ ವರ್ಗದವರಾಗಿರ್ಬೋದು, ಬಡವರಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಶೇರ್ ಹೋಲ್ಡರ್ಸ್ಗಳಾಗಿರ್ಬೋದು, ಎಲ್ಲರೂ ಕೂಡ ಚಿನ್ನದ ಮೇಲೆ ಇನ್ವೆಸ್ಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ರೂಪಾಯಿ ಮೌಲ್ಯ ಕುಸಿತ ಕಂಡಿದೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.